ಸರ್ಕಾರಕ್ಕೆ ಎಷ್ಟು ಬಿಜೆಪಿ ಸರ್ಕಾರಕ್ಕೆ ಎಷ್ಟು ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಈ ದಿವಸ ಏನು ದಿಢೀರನೆ ಕೇಂದ್ರ ಸರ್ಕಾರ 993 ರೂಪಾಯಿ ಕಮರ್ಷಿಯಲ್ ಅನಿಲ ದರವನ್ನು ಏರಿಸಿದೆ. ಇದು ಸಾಮಾನ್ಯ ಕಾರ್ಮಿಕರಿಗೆ ಹಾಗೂ ಬೀದಿ ವ್ಯಾಪಾರಿ ಮಾಡುವ ಸಣ್ಣ ಉದ್ಯಮದಾರರಿಗೆ ಬಹಳ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ನಾಯಕರುಗಳಾದ ಸುರೇಶ್ ಅಣ್ಣ, ಡಿ ಕೆ ಶಿವಕುಮಾರ್ ಅಣ್ಣ, ಅದೇ ರೀತಿ ನಮ್ಮ ಯೋಗೇಶ್ವರಣ್ಣ, ಇಕ್ಬಾಲ್ ಸಾಹೇಬ್ರ, ಅದೇ ರೀತಿ ಬಾಲಣ್ಣರ ಆದೇಶದ ಮೇರೆಗೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ದಿವಸ ಏನು ಕೇಂದ್ರ ಸರ್ಕಾರ ಸಾಮಾನ್ಯ ಬಡವರಿಗೆ ಬಹಳ ಅನ್ಯಾಯ ಮಾಡ್ತಾ ಇದೆ. ಏನು ಏಕಾಏಕಿ 993 ರೂಪಾಯಿ ಅಂದರೆ ಏನು ತಮಾಷೆ ಅಲ್ಲ. ಒಂದು ಟೀ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಎಷ್ಟೋ ಜನ ಕಾರ್ಮಿಕರು ಇಲ್ಲಿಂದ ಬೆಂಗಳೂರಿಗೆ ದುಡಿಯಲು ಹೋಗ್ತಾರೆ. ಅವರು ಪ್ರತಿದಿನ ಹೋಟ್ಲನ್ನ ಅವಲಂಬಿಸಿರ್ತಾರೆ. ಇವತ್ತು ಎಲ್ಲ ತಿಂಡಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಈ ಕೇಂದ್ರ ಸರ್ಕಾರ ಇವತ್ತು ಸಾಮಾನ್ಯ ಜನರ ರಕ್ತ ಇರ್ತಾ ಇದೆ. ಅವ್ರಿಗೇನಾದ್ರು ನೈತಿಕತೆ ಇದ್ದಿದ್ರೆ ಪಂಚರಾಜ್ಯ ಚುನಾವಣೆ ಮುಂಚೆನೆ ಈ ಅನಿಲ ದರನ ಏರಿಸಬೇಕಾಗಿತ್ತು. ಅವ್ರಂಗೆ ಮಾಡಲಿಲ್ಲ. ಚುನಾವಣೆ ಮುಗ್ದಿ ಮಾಣೆಗೆನೆ ಇವತ್ತು 993 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಅವಾಗಲೇ ಏನಾರು ಮಾಡಿದ್ದಿದ್ರೆ ಇವತ್ತೇನು ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಮಲ್ಲಿ ಬಂದಿದೆ, ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಚನ್ನಪಣ್ಣ ಇರ್ಬೋದು, ಅದೇ ರೀತಿ ರಾಮನಗರ ಬಿಡದಿ ಇರ್ಬೋದು, ಹೋಬಳಿ ಮಟ್ಟಕ್ಕೆ ಇಳಿದು ನಾವು ಜನಗಳಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಲು ಎಲ್ಲ ರೀತಿ ಸಜ್ಜಾಗಿದ್ದೀವಿ ಅಂತ ಹೇಳ್ತಾ, ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ 993 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಸರ್. ಆಲ್ಮೋಸ್ಟ್ ಎಲ್ಲ ಹೋಟ್ಲುಗಳಲ್ಲಿ ವೆಸ್ಟ್ ಬೆಂಗಾಲಿಂದ, ಅಸ್ಸಾಮಿಂದ, ಬೇರೆ ಬೇರೆ ಕಡೆಗಳಿಂದ ಹೋಟ್ಲಲ್ಲಿ ಬಂದು ಕೆಲಸ ಇರ್ತಕ್ಕಂಥವ್ರು ಎಲ್ಲರೂ ಆಲ್ಮೋಸ್ಟ್ ಇರೋದು ಹೆಚ್ಚಿನ ಸಂಖ್ಯೆಯಲ್ಲಿ. ಇವತ್ತೇನಾದರೂ ಪಂಚರಾಜ್ಯ ಚುನಾವಣೆಗಿಂತ ಮುಂಚಿತವಾಗಿ ಏನಾದರೂ ಬೆಲೆಯನ್ನು ಜಾಸ್ತಿ ಮಾಡಿದ್ದಿದ್ರೆ 40%ಗಿಂತ ಹೆಚ್ಚಿನ ಜನ ಆ ಕಡೆಯಿಂದ ಬಂದು ಈ ಕಡೆ ಕೆಲಸ ಮಾಡ್ತಿರಕ್ಕಂಥವ್ರೆ ಇರೋದು. ಯಾವುದೇ ಕಾರಣಕ್ಕೂ ಅದನ್ನು ಎಲೆಕ್ಷನ್ ಯಶಸ್ವಿ ಆಯ್ತಾ ಇರಲಿಲ್ಲ, ಅವ್ರು ಗೆಲ್ತಾನೂ ಇರಲಿಲ್ಲ. ಇವತ್ತು ಅವರೆಲ್ಲ ಭಾಳ ಇದಾಗಿದ್ದಾರೆ. ಹೋಟ್ಲುಗಳಲ್ಲಿ ಊಟ ಸಿಗ್ತಾ ಇಲ್ಲ ಟೈಮ್ಗೆ. 3 ಹೊತ್ತಿಗಂತ ಟೈಮಲ್ಲಿ 2 ಟೈಮ್ ಊಟ ಸಿಗ್ತಾ ಇದೆ, ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಮೊದಲೇ ನಿರುದ್ಯೋಗದಲ್ಲಿ ಅವರ ಹುಡುಗರುಗಳು ಅಂಥದ್ರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆನ ಜಾಸ್ತಿ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿರ್ತಕ್ಕಂಥ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಯುವಕರು ಕೂಡ ನಿರುದ್ಯೋಗಿಗಳಾಗಿದ್ದಾರೆ. ಇಲ್ಲಿರ್ತಕ್ಕಂಥ ಹುಡುಗರುಗಳನ್ನೇ ನಿರುದ್ಯೋಗಿಗಳಾಗಿರೋದ್ರಿಂದ ಆ ಹುಡುಗರುಗಳನ್ನು ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದೇನಾದರೂ ಬೆಲೆ ಕಡಿಮೆ ಆಗಲಿಲ್ಲ ಅಂತ ಅಂದರೆ ಇನ್ನೂ ಹೆಚ್ಚಿನ ಉಗ್ರವಾದಂಥ ಹೋರಾಟ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಬೂತ್ ಮಟ್ಟದಲ್ಲಿ ನಮ್ಮ ಯುವ ಕಾಂಗ್ರೆಸ್ನ ವತಿಯಿಂದ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. 993 ರೂಪಾಯಿನ ಏಕಾಏಕಿ ಸಿಲಿಂಡರ್ನ ಜಾಸ್ತಿ ಮಾಡ್ತು ಅಂತಂದರೆ ನಾವೆಲ್ಲ ನಮ್ಮ ಭಾರತ ದೇಶ ಏನಿದೆ ಎಲ್ಲ ಮಧ್ಯಮ ವರ್ಗದ ಜನಸಾಮಾನ್ಯರೇ ಇರುವಂಥದ್ದು, ಎಲ್ಲರೂ ಕೂಡ ಬಡವರೇ ಇರೋವಂಥದ್ದು, ಬೀದಿ ವ್ಯಾಪಾರಿಗಳೇ ಇರೋವಂಥದ್ದು, ಯಾರೂ ಕೂಡ ಶ್ರೀಮಂತರು ಕೂಡ ಇಲ್ಲ. ಅಲ್ಲಿ ಶ್ರೀಮಂತರಿಗೆ ಇದು ಯಾವುದೇ ಥರದಲ್ಲಿ ಹೊರೆ ಆಗೋದಿಲ್ಲ. ನಮ್ಮಂಥ ಸಾಮಾನ್ಯ ವರ್ಗದವ್ರಿಗೆ ತುಂಬಾ ಏಕಾಏಕಿ ಈ ಥರ ಪೆಟ್ಟು ಬೀಳುವಂಥದ್ದು. ಇದರಿಂದ ಹೆಂಗೆ ಅಂತಂದರೆ ಎಲ್ಲರೂ ಕೂಡ
ಕೆಲಸಗಾರರೇ ಆಗಿದ್ದಾರೆ. ಅದರಿಂದ ಎಲ್ಲ ಬೀದಿ ಬದಿಯಲ್ಲಿ ಏನು 10 ರೂಪಾಯಿ 20 ರೂಪಾಯಿಗೆ ಇಡ್ಲಿ ತಿನ್ಕೊಂಡು ಹೋಗಿ ಕೆಲ್ಸಕ್ಕೆ ಹೋಗುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಏಕಾಏಕಿ ಈ ತರ ಮಾಡೋದ್ರಿಂದ ಟೀ ಕಾಫಿ ಆಗಿರ್ಬೋದು, ತಿಂಡಿಗಳಿಗಾಗಿರ್ಬೋದು ಎಲ್ಲದಕ್ಕೂ ಏಟ್ ಬೀಳುತ್ತೆ. ಇದು ಹೆಂಗೆ ಅಂತಂದ್ರೆ ದಿನನಿತ್ಯದ ಏನು ಬಳಕೆಯಲ್ಲಿರುವಂತಹ ಅನಿಲವನ್ನೇ ಈ ರೀತಿಯಲ್ಲಿ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಇದು ಎಲ್ಲ ರೀತಿಯಲ್ಲೂ ಕೂಡ ಏಟ್ ಬೀಳತ್ತೆ ಜನಸಾಮಾನ್ಯರಿಗೆ ಅಂತ ಹೇಳಿ. ನಾವುಗಳು ಇಂಥ ಬಡ ಜನಗಳು ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಇರಬೇಕು, ಆ ನಿಟ್ಟಿನಿಂದ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಬಿಜೆಪಿ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇರುತ್ತೆ. ಯಾಕೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಬಡವರ ಪರವಾಗಿರುವಂಥ ಸರ್ಕಾರ ಆಗಿದೆ. ಬಿಜೆಪಿ ಪರ ಯಾವತ್ತೂ ಕೂಡ ಹೊಟ್ಟೆ ತುಂಬಿರುವಂಥ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ನಮ್ಮ ಎಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಕಡೆಯಿಂದನೂ ಕೂಡ ನಮಗೆ ಬಿಜೆಪಿ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇದನ್ನ ತತ್ಕ್ಷಣನೇ ಕಡಿಮೆ ಮಾಡಬೇಕು ಅಂತ ಹೇಳಿ ನಮ್ಮ ಹೋರಾಟ ನಡೀತಾ ಇದೆ. ಈ ಯಾವುದೇ ಕಾರಣಕ್ಕೂ ಇದು ಹೋರಾಟ ನಡೀಲಿಲ್ಲ ಅಂತಂದ್ರೆ ಎಲ್ಲ 4 ತಾಲೂಕುಗಳಲ್ಲೂ ಎಲ್ಲ ಬೂತ್ಗಳಲ್ಲೂ ನಮ್ಮ ಹೋರಾಟ ನಿರಂತರವಾಗಿ ನಿಲ್ಲುತ್ತೆ. ಅವರು ಬೆಲೆಯನ್ನು ಕಡಿಮೆ ಮಾಡೋವರೆಗೂ ಕೂಡ ನಮ್ಮ ಈ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ.